ಕುಂದಾಪುರ ತಾಲೂಕಿನ ದಕ್ಷಿಣ ಕಾಶಿ ಅಂತಾನೆ ಕರೆಯಲ್ಪಡುವಂತಹ ನಂದಿ ಗ್ರಾಮದ ಭೋಗ ನಂದೀಶ್ವರನ ಸನ್ನಿಧಾನದಲ್ಲಿ 2023 ಫೆಬ್ರವರಿ 19ರಂದು ಒಂದು ಅವಘಡ ಸಂಭವಿಸುತ್ತೆ. ಏನು ಫೆಬ್ರವರಿ 19ನೇ ತಾರೀಕು 2023ರಂದು ನಡೆದ ಜಾತ್ರೆ ಸಂದರ್ಭದಲ್ಲಿ ಭೋಗ ನಂದೀಶ್ವರ ಬ್ರಹ್ಮರಥದ ಚಕ್ರವನ್ನ ಆ ಚಕ್ರ ಅನ್ನೋದು ಮುರಿದೋಗ್ಬಿಟ್ಟಿರುತ್ತೆ. ಮುರಿದು ಬಿದ್ದು ಅಲ್ಲಿನ ಚಾಲನೆ ಗಮನಿಸ್ತಾ ಇದ್ದೀರಾ. ಈ ಹಿಂದೆ ರಥದ ಚಕ್ರ ಮುರಿದಿತ್ತು, ಈಗ ಮತ್ತೆ ಅದನ್ನ ಸರಿ ಮಾಡಿಸಿ ಚಾಲನೆಯನ್ನ ನೀಡಿದ್ದಾರೆ ಪ್ರಭಾವಿ ಸಚಿವರೊಬ್ಬರು. ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸುವಂತಾಗಿತ್ತು. ಘಟನೆಯ ನಂತರ ದೇವಾಲಯಕ್ಕೆ ಸುಸಜ್ಜಿತ ನೂತನ ರಥ ಬೇಕು ಅಂತ ಅಲ್ಲಿನ ಭಕ್ತರ ಕೂಗು ಕೂಡ ಹೆಚ್ಚಿತ್ತು. ಇದನ್ನ ಅರಿತಂತಹ ದೇವನಹಳ್ಳಿ ತಾಲೂಕಿನ ಹುರುಳಗುರ್ಕಿ ಗ್ರಾಮದ ಉದ್ಯಮಿ ಹಾಗೆ ಭೋಗನಂದೀಶ್ವರ ಸ್ವಾಮಿಯ ಭಕ್ತ ವೆಂಕಟೇಗೌಡ ಎಂಬಾತರು 1.5 ವರ್ಷದ ಹಿಂದೆ ದೇವಾಲಯಕ್ಕೆ ರಥವನ್ನ ನೀಡಬೇಕು ಅಂತ ಸಂಕಲ್ಪವನ್ನ ತೊಟ್ಟಿದ್ರು. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕುಂಬಾಸಿಯ ಶಿಲ್ಪಿ ರಾಜಗೋಪಾಲ ಆಚಾರ್ಯ ಅನ್ನುವಂಥವರ ಬಳಿ ರಥ ನಿರ್ಮಾಣ ಮಾಡೋದಕ್ಕೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಇದೀಗ 2,25,00,000 ರೂಪಾಯಿ ವೆಚ್ಚದಲ್ಲಿ ಅದ್ಭುತವಾದಂತಹ ಕಾಲ ಕುಸರಿಯೊಂದಿಗೆ 54 ಅಡಿ ಎತ್ತರದ ನೂತನ ರಥ ತಯಾರಾಗಿದೆ. ಗಮನಿಸಬಹುದು ದೃಶ್ಯಗಳನ್ನ. ನಿಜಕ್ಕೂ ಕೂಡ ಬಹಳ ಮೆಚ್ಚುವಂತಹ ಕೆಲಸ ಅಂತಾನೆ ಹೇಳ್ಬೋದು. ಭಕ್ತಾದಿಗಳಿಗೋಸ್ಕರ 2,25,00,000 ರೂಪಾಯಿ ವೆಚ್ಚದಲ್ಲಿ ಅದ್ಭುತವಾದಂತಹ ಕಾಲ ಕುಸರಿಯೊಂದಿಗೆ 54 ಅಡಿ ಎತ್ತರದ ನೂತನ ರಥ ನಿರ್ಮಾಣ ಆಗಿದೆ. ಇದು ನೂತನ ರಥಕ್ಕೆ ಸಿಂಗಾರಗೊಳಿಸ್ತಾ ಇದ್ದು ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ಭೋಗನಂದೀಶ್ವರ ದೇವಾಲಯದಲ್ಲಿ ನಡೆಯುತ್ತೆ ಲಕ್ಷ ದೀಪೋತ್ಸವ. ನೂತನ ರಥವನ್ನ ಎಳೆಯುವ ಮೂಲಕ ಚಾಲನೆಯನ್ನ ನೀಡಲಾಗುತ್ತೆ ಅಂತ ರಥದ ದಾನಿಗಳಾದಂತ ವೆಂಕಟೇಗೌಡ ರಾಜ್ ನ್ಯೂಸ್ಗೆ ತಿಳಿಸಿದ್ದಾರೆ. ಮುಂದುವರೆದು ಹಾಗಾದ್ರೆ ಏನ್ ಮಾತಾಡಿದ್ರು ವೆಂಕಟೇಗೌಡರು ಕೇಳ್ತಾ ಹೋಗೋಣ. ನಂದೀಶ್ವರ ಸ್ಕೂಲಲ್ಲೇ ಏಯ್ತೆಲ್ಲ ಇಲ್ಲೇ ಓದಿದ್ದು ನಾನು. ಇಲ್ಲೇ ಪಕ್ಕದ ಹಳ್ಳಿ ಹುರುಳಗುರ್ಕಿ ಗ್ರಾಮ. ರಾಮಪ್ಪವ್ರ ಮಗ, ಮುತ್ತಪ್ಪನವ್ರ ರಾಮಪ್ಪನ ಮಗ ನಾನು. ನನಗೆ ಸುಮಾರು ವರ್ಷಗಳಿಂದ ಇಲ್ಲಿ ಜಾತ್ರೆಗೆ ನಾನು ಬಂದು ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾ ಈ ರಥ ಪ್ರತಿ ವರ್ಷ ನಾನು ಹುಟ್ಟಿದಾಗಿಂದನೂ ಇಲ್ಲಿ ರಥ ಮಹಾಶಿವರಾತ್ರಿಗೆ ರಥ ಕಾರ್ಯಕ್ರಮ ಏನಾಗ್ತದೆ ಅದು ಪ್ರತಿ ಶಿವರಾತ್ರಿಗೂ ನಾನು ಭಾಗವಹಿಸ್ತೀನಿ. ಅಕಸ್ಮಾತ್ ಎಲ್ಲಾದರೂ ಹೊರಗಡೆ ಇದ್ದರೂ ಸಹಿತ ನಾನು ಮತ್ತೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಪ್ರತಿ ವರ್ಷವೂ ಭಾಗವಹಿಸ್ತಾ ಇದ್ದೆ. ಹಾಗೆ ನನ್ನ ಮನಸ್ಸಲ್ಲಿ ಭಗವಂತ ನನಗೆ ಶಕ್ತಿ ಕೊಡಪ್ಪ ಇದನ್ನು ನಿರ್ಮಾಣ ಮಾಡೋದಕ್ಕೆ ಅಂತ ನನ್ನ ಮನಸ್ಸಲ್ಲಿ ನಾನಾಗೆ ಅನ್ಕೊಳ್ತಾ ಇದ್ದಾಗ ಹಾಗೆ ಅದು ಭಗವಂತ ನನಗೆ ಶಕ್ತಿ ಕೊಟ್ಟ. ಮಂಜುನಾಥ ಸ್ವಾಮಿ ಕ್ಷೇತ್ರದಲ್ಲಿ ಒಂದು ದಿನ ಭಗವಂತ ನನಗೆ ಶಕ್ತಿ ಕೊಡಪ್ಪ ಅಂತ ಕೇಳಿದಾಗ ನನಗೆ ಶಕ್ತಿ ಆಯಿತು. ಹಾಗೆ ಗಿರಿಜಾಂಬ ಸಮೇತ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಮನಸ್ಫೂರ್ತಿಯಾಗಿ ನನಗೆ ಭಗವಂತ ಪ್ರೇರಣೆಯಾಗಿ ರಥೋತ್ಸವ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಬಂದು ಇಲ್ಲಿ ತಲುಪಿದೆ. ಎಲ್ಲ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಎಲ್ಲರೂ ಗಿರಿಜಾಂಬ ಸಮೇತ ಭೋಗನಂದೀಶ್ವರ ಆಶೀರ್ವಾದ ಪಡೆದು ಎಲ್ಲರೂ ಸುಖ ಶಾಂತಿಯಿಂದ ಬದುಕಬೇಕು ಅಂತ ಕೇಳ್ಕೊಂತೀವಿ. ನಮಸ್ಕಾರ. ನಂದೀಶ್ವರ ಸ್ಕೂಲಲ್ಲೇ ಏಯ್ತೆಲ್ಲ ಆ ರಥವನ್ನ ಅಂದರೆ ಶನಿವಾರ ಮತ್ತು ಭಾನುವಾರ 2 ದಿನ ನಾವು ರಥ ಸಮರ್ಪಣೆ ಮಾಡ್ತಾಯಿದ್ವಿ. ಈ ರಥ ಭಾನುವಾರ ಮತ್ತು ಸೋಮವಾರ ರಥ ಸಮರ್ಪಣೆ ಮಾಡ್ತಾಯಿದ್ದೀವಿ. ಈ ರಥ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಶನಿವಾರ ಸಂಜೆ 3 ಗಂಟೆಗೆ ಹೋಮ ಹವನ ಆದಿಗಳಿಂದ ಸ್ಟಾರ್ಟ್ ಮಾಡಿ ಸಂಜೆ 11 ಗಂಟೆವರೆಗೂ ಕಾರ್ಯಕ್ರಮ ಇರುತ್ತೆ. ಸಂಜೆ 11 ಗಂಟೆವರೆಗೂ ಸುಮಾರು ಧರ್ಮಸ್ಥಳದ ಭಟ್ರಾದಂಥ ಪ್ರಧಾನ ಅರ್ಚಕರು ಇದ್ದಂಥ ಸುಮಾರು 45 ಜನ ಅವರು ಒಟ್ಟಿಗೆ ಒಂದು ವೃಂದದಿಂದ ಬಂದು ಇಲ್ಲಿ ರಥ ಸಮರ್ಪಣೆ ಮಾಡೋದಕ್ಕೆ ಶಾಸ್ತ್ರೋತ್ಸವವಾಗಿ ದೇವಾಲಯಕ್ಕೆ ಈ ರಥೋತ್ಸವವನ್ನು ಸಮರ್ಪಣೆ ಮಾಡ್ತಾರೆ. ಸಮರ್ಪಣೆ ಮಾಡಿ ಸೋಮವಾರ ಬೆಳಗ್ಗೆ ಮತ್ತೆ ಪೂಜೆ ಇರುತ್ತೆ 6 ಗಂಟೆಯಿಂದ 11 ಗಂಟೆವರೆಗೂ. 11 ಗಂಟೆ ಆದಮೇಲೆ ಇಲ್ಲಿ ಬೆಳಗ್ಗೆ 6 ಗಂಟೆಗೆ ಶತರುದ್ರಾಭಿಷೇಕ ಮಾಡಿಸಿ ಶತರುದ್ರಾಭಿಷೇಕ ನಡೆಯುತ್ತಿರುವಾಗಲೇ ರಥನ 12 ಗಂಟೆ 5 ನಿಮಿಷಕ್ಕೆ ರಥಚಾಲನೆಯನ್ನು ಕೊಡ್ತೀವಿ. ರಥಚಾಲನೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಯಾದಂಥ ರವೀಂದ್ರ ಅವರು ಭಾಗವಹಿಸ್ತಾರೆ ಅಂತ ಹೇಳಿದ್ದಾರೆ. ನಾವು ಮನವಿ ಮಾಡಿದ್ದೀವಿ ಬರಬೇಕು ಜಿಲ್ಲಾ ಮಟ್ಟದಲ್ಲಿ ಅಂತ ಹೇಳ್ಬಿಟ್ಟು.
ಅವರು ಅದೆಲ್ಲ ಮಾಡಿದ್ಮೇಲೆ ರಥಚಾಲನೆ ಮಾಡ್ತೀವಿ. ರಥಚಾಲನೆ ಮಾಡಿದ್ಮೇಲೆ ಅನ್ಸಂತರ್ಪಣೆ ಇರುತ್ತೆ. ಅನ್ಸಂತರ್ಪಣೆ ಬೆಳಗ್ಗೆಯಿಂದ ಹಿಡಿದು ಸಂಜೆ ಜನ ಬರೋವರೆಗೂ ಪೂರ್ತಿ ಉದ್ದಕ್ಕೂ ಇರುತ್ತೆ. ಅನ್ಸಂತರ್ಪಣೆ ಹೋಗುತ್ತೆ. ಅನ್ಸಂತರ್ಪಣೆ ಆದಮೇಲೆ ಕಾರ್ಯಕ್ರಮದ ಪೂರ್ಣ ಮುಗಿಯುತ್ತೆ. ಅದುವರೆಗೂ ಈ ಭಾಗದ ಜನರು, ನಂದಿ ಭಾಗದ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಭಕ್ತಾದಿಗಳು, ಶಿವನ ಭಕ್ತಾದಿಗಳು, ಇಡೀ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಿರಿಜಾ ಪರಮೇಶ್ವರನ ಅನುಗ್ರಹಕ್ಕೆ ಪಾಲ್ಗೊಳ್ಬೇಕು ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಲ್ಲಿ ನಾವು ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀವಿ. ತಾವು ಇನ್ನೊಮ್ಮೆ ಹೇಳ್ತಾ ಇದ್ದೀವಿ, ಈ ಒಂದು ರಥನ ಭಾಳ ಶಿಲ್ಪಕಲೆಯಿಂದ ಮಾಡಿದ್ದಾರೆ. ಆ ರಥಕ್ಕೆ ಯಾವುದೇ ಕಾರಣಕ್ಕಾಗಲಿ ಭಕ್ತಾದಿಗಳು ಹೂವು ಮತ್ತು ಪತ್ರೆ, ಮೆಣಸು ಇದನ್ನು ಸಮರ್ಪಣೆ ಮಾಡ್ಬೋದು. ಅದಕ್ಕೂ ನಾವೇ ವ್ಯವಸ್ಥೆ ಮಾಡಿರ್ತೀವಿ ಹೂವು ಎಲ್ಲನೂ. ಆದರೆ ಹಣ್ಣನ್ನು ಎಸಿಬಾರ್ದು. ದಯವಿಟ್ಟು ಅದನ್ನು ಒಂದು ಬುಟ್ಟಿಗೆ ಹಾಕಿ ಕೊಟ್ಟರೆ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ದಯವಿಟ್ಟು ಮತ್ತೊಮ್ಮೆ ಅದನ್ನು ಕೇಳ್ಕೊಳ್ತಾ ಇದ್ದೀವಿ. ಯಾಕಂದರೆ ರಥ ಹಣ್ಣು ಎಸೆದಾಗ ಆ ಒಂದು ಶಿಲ್ಪಕಲೆಗೆ ಬಿದ್ದು ಎಲ್ಲ ಹಾಳಾಗ್ಬಿಡುತ್ತೆ. ಈಗ ಮಾಡಿರೋಂಥ ರಥನ ಇಷ್ಟು ಶಿಲ್ಪಕಲೆಯಲ್ಲಿ ಮಾಡೋಕ್ಕಾಗೋದಿಲ್ಲ, ಮಾಡಿದ್ರೆ ಅದನ್ನು ಕ್ಲೀನ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ದಯವಿಟ್ಟು ಭಕ್ತಾದಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀವಿ.